ನಮಸ್ಕಾರ ರೈತ ಬಾಂಧವರೇ. ಟೊಮೊಟೊ ಬೆಳೆಯಲ್ಲಿ ಬರ್ತಕ್ಕಂತ ಎಲೆ ಚುಕ್ಕಿ ರೋಗ, ಎಲೆ ಸುಡು ರೋಗ, ಬೆಂಕಿ ರೋಗ ಅಥವಾ ಲೇಟ್ ಬ್ಲೈಟ್ ಅಂತ ನೀವೇನು ಕರಿತಿರಲ್ಲ, ಈ ರೋಗವು ಟೊಮೊಟೊ ಬೆಳೆಯಲ್ಲಿ ಮಹಾಮಾರಿ ರೋಗ ಅಂತಾನೆ ಕರಿಬಹುದು. ಯಾಕಂದ್ರೆ ಇದು ಬಾಧೆಗೊಂಡ 1 ಅಥವಾ 3 ದಿವಸದೊಳಗೆ ನಿಮಗೆ ಸಂಪೂರ್ಣ ಹೊಲಕ್ಕೆ ಹೊಲನೆ ನಾಶವಾಗಿ ಹೋಗಿರುತ್ತೆ. ಎಲೆ ಚುಕ್ಕಿ ರೋಗ ಬಂದಿದೆ, ಬ್ಲೈಟ್ ರೋಗ ಬಂದಿದೆ ಅಂತ ನೀವು ಅಂಗಡಿಗೆ ಹೋದ್ರೆ ನಿಮಗೆ ಅಂಗಡಿಯಲ್ಲಿ ಒಂದು ಶಿಲೀಂಧ್ರನಾಶಕ, ಒಂದು ಕೀಟನಾಶಕ ಹಾಗೆ ಬ್ಯಾಕ್ಟೀರಿಯಾ ನಾಶಕ 3 ಮಿಶ್ರಣಕ್ಕೆ ಕೊಡ್ತಾರೆ. ನಾನು ಇಂದಿನ ವಿಡಿಯೋಗೆ ತಿಳಿಸಿದಂತೆ 1-2 ಔಷಧಿಗಳನ್ನ ನೀವು ಮಿಕ್ಸ್ ಮಾಡ್ತೀರಾ ಅಂದ್ರೆ ಆ 2 ಔಷಧಿ ಮಿಶ್ರಣಗೊಂಡಾಗ ಅದು ತನ್ನ ಸಾಮರ್ಥ್ಯವನ್ನ ಹೆಚ್ಚಾಗಿ ತೋರಿಸಬಹುದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ, ಅಥವಾ ತನ್ನ ಸಾಮರ್ಥ್ಯದ ಅನುಗುಣದಲ್ಲಿ ಕಡಿಮೆ ತೋರಿಸಬಹುದು. ಈ ರೀತಿಯಾಗಿ ನೀವು ಮಿಶ್ರಣ ಮಾಡ್ಕೊಂತಹ ಔಷಧಿ ಎಷ್ಟರ ಮಟ್ಟಿಗೆ ಆ ರೋಗನ ನಿಯಂತ್ರಣ ಮಾಡುತ್ತೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇದರಿಂದ ನಿಮ್ಮ ಬೆಳೆ ಸುಡಬಹುದು ಅಥವಾ ನಿಮ್ಮ ಬೆಳೆ ಮೇಲೆ ಇದು ಕೆಲಸ ಮಾಡದೇ ಇರಬಹುದು. ಅದಕ್ಕಾಗಿ ಇಲ್ಲಿ ನಾವು ಏನ್ ಮಾಡ್ಬೇಕನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾಕಂತ ಈ ಬೆಂಕಿ ರೋಗ ಅಂತ ಏನ್ ಕರಿತಿರಲ್ಲ, ಅರ್ಲಿ ಬ್ಲೈಟು, ಲೇಟ್ ಬ್ಲೈಟು, ಬ್ಯಾಕ್ಟೀರಿಯಲ್ ಎಲೆ ಚುಕ್ಕಿ ರೋಗ, ಇವು 3 ಚುಕ್ಕೆ ರೋಗನ ಅಂತ ಹೇಳ್ಬೋದು. ಇವು 3 ಸ್ಟಾರ್ಟ್ ಆಗೋದು ಎಲೆ ಮೇಲೆ ಬರ್ತಕ್ಕಂತ ಒಂದು ಚುಕ್ಕೆಯಿಂದಾನೆ. ರೈತರು ನೀವು ಏನಾದ್ರೂ ನೀವು ಈ ಚುಕ್ಕೆಯನ್ನ ಸರಿಯಾಗಿ ಗಮನಿಸಿ ಸರಿಯಾಗಿ ನೀವು ಕಂಡಿಡ್ದಿ ಅಂದ್ರೆ 50% ನೀವು ರೋಗನ ನಿಯಂತ್ರಣ ಮಾಡಬಹುದು. ಇಲ್ಲಿರುವಂತಹ ಈ ಚಿತ್ರವನ್ನ ನೀವು ಗಮನಿಸಿ. ನಿಮಗೆ ಅರ್ಲಿ ಬ್ಲೈಟ್ ಅನ್ನೋದು ಎಲೆಯ ಮಧ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ, ಲೇಟ್ ಬ್ಲೈಟ್ ಅನ್ನೋದು ಎಲೆಯ ತುದಿಗೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಬ್ಯಾಕ್ಟೀರಿಯಲ್ ಎಲೆ ಚುಕ್ಕೆ ಅನ್ನೋದು ಎಲೆಯ ಎಲ್ಲಾ ಭಾಗದಲ್ಲೂ ಸಣ್ಣ ಸಣ್ಣ ಚುಕ್ಕೆಯಾಗಿ ಕಾಣುತ್ತೆ. ಈ ಭಾವಚಿತ್ರವನ್ನ ನೀವು ಸರಿಯಾಗಿ ಪರೀಕ್ಷಿಸಿ ನೋಡಿ. ಅರ್ಲಿ ಬ್ಲೈಟ್ ಅನ್ನೋದು ಎಲೆಯ ಮಧ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ಯಾವ ರೀತಿ ಇರುತ್ತೆ ಅಂದ್ರೆ ಎಲೆಯ ಮಧ್ಯಭಾಗದಲ್ಲಿ ಒಂದು ಸಣ್ಣ ಚುಕ್ಕೆ. ಆ ಚುಕ್ಕೆ ನಿಮ್ಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂದ್ರೆ ಇದು ಬೆಳೀತಾ 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 ಒಂದು ಸರ್ಕಲ್ ಮೇಲೆ ಒಂದು ಸರ್ಕಲ್, ಕೋಣನ ಕಣ್ಣಿನ ರೀತಿಯ ಆಕೃತಿಯಾಗಿ ಕಾಣುತ್ತೆ. ಟಾರ್ಗೆಟೆಡ್ ಶೂಟ್ ಅಂದ್ರೆ ಒಂದು ಸರ್ಕಲ್ ಮೇಲೆ ಒಂದು ಸರ್ಕಲ್, ಸರ್ಕಲ್ ಮೇಲೆ ಸರ್ಕಲ್, ಈ ರೀತಿಯಾಗಿ ನಿಮಗೆ ಸರ್ಕಲ್ಗಳು ಕಾಣ್ತಿರುತ್ತೆ. ಇದರ ಮೇಲ್ಗಡೆ ಒಂದು ಹಳದಿ ಆವೃತ್ತಿಯಾಗಿರುತ್ತೆ. ಇದು ಜಾಸ್ತಿ ಆಗ್ತಾ ಆಗ್ತಾ ಎಲೆ ಹಳದಿ ಆಗುತ್ತೆ. ಎಲೆ ಹಳದಿ ಆಗ್ಬಿಟ್ಟು ಎಲೆ ಉದುರೋಗುತ್ತೆ. ಈ ರೀತಿಯಾದಂತಹ ಕಾಯಿಗಳು ಸೂರ್ಯನ ಬೆಳಕಿಗೆ ನೇರವಾಗಿ ಅಪ್ಪಳಿಸೋದ್ರಿಂದ ಈ ಕಾಯಿಗಳು ಗಾಯಗೊಂಡ್ಬಿಟ್ಟು ಅಲ್ಲಿ ನಷ್ಟವಾಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ನೀವೇನಾದ್ರೂ ಒಬ್ಬ ಸಾವಯವ ರೈತರಾಗಿದ್ದು ಇದನ್ನ ಸಾವಯವ ಕ್ರಮದಲ್ಲಿ ನಿಯಂತ್ರಣ ಮಾಡಬೇಕು ಅಂದ್ರೆ ಇದಕ್ಕೆ ಸಾವಯವ ಪರಿಹಾರಗಳಿದಾವೆ. ಅಂದ್ರೆ ಇದಕ್ಕೆ ನೀವು ಪರಿಹಾರ ರೂಪವಾಗಿ ITDS ವಾಟರ್ ಅನ್ನ ಸ್ಪ್ರೇ ಮಾಡಬಹುದು. ಅಂದ್ರೆ ITDS ನೀವು ನೀರನ್ನ ಪರೀಕ್ಷೆ ಮಾಡಿಸಿರ್ತೀರಿ, ನಿಮ್ಮಲ್ಲಿ ಅಲ್ಲಿ TDS ಪರ್ಸೆಂಟೇಜ್ ತೋರಿಸಿರ್ತಾರೆ, TDS ಪರ್ಸೆಂಟೇಜ್ ಬಂದ್ಬಿಟ್ಟು ಅತಿ ಹೆಚ್ಚಿರುತ್ತೆ. ಇಂತಹ ನೀರನ್ನ ನೀವು ಸ್ಪ್ರೇ ಮಾಡೋದ್ರಿಂದ ಇದನ್ನ ಕಂಟ್ರೋಲ್ ಮಾಡುವುದು ಒಂದು ಕ್ರಮ ಆಗಿರುತ್ತೆ. ಅಥವಾ ಇದು ಬಿಟ್ಟು ನೀವು ಯಾವ್ದಾದ್ರು ಆಯಿಲ್ ಅನ್ನ ಸ್ಪ್ರೇ ಮಾಡಬಹುದು. ಇಂಥ ಆಯಿಲ್ ಅಲ್ಲಿ ನೀವು ನೀಮ್ ಆಯಿಲ್ ತುಂಬಾ ಪ್ರಿಫರಬಲ್ ಆಗಿರುತ್ತೆ. ಅಥವಾ ನೀವು ಕ್ಯಾಲ್ಸಿಯಂ ಕ್ಲೋರೈಡ್ ಸ್ಪ್ರೇ ಮಾಡೋದ್ರಿಂದನೂ ಇದು ಹತೋಟಿಯಲ್ಲಿ ಇಡಬಹುದು. ಇದು ಕೇವಲ ಆರ್ಗ್ಯಾನಿಕ್ ಕಂಟ್ರೋಲ್ ಆಗಿರುತ್ತೆ, ಇದು ಯಾವುದೇ ಕೆಮಿಕಲ್ ಕಂಟ್ರೋಲ್ ಆಗಿರೋದಿಲ್ಲ. ಕ್ಯೂರ್ ಅಂತಾರೆ. ನಿಮ್ಗೆ ಯಾವುದೇ ರೋಗ ಬಂದಾದ್ಮೇಲೆ ಸ್ಪ್ರೇ ಮಾಡೋದಕ್ಕಿಂತ ಅದು ಬರೋದ್ಕಿನ ಮುಂಚೆ ಸ್ಪ್ರೇ ಮಾಡೋದು ತುಂಬಾ ಉತ್ತಮ. ಇಂತಹ ನಿಟ್ಟಿನಲ್ಲಿ ನೀವು ಬರೋದ್ಕಿನ ಮುಂಚೆ ಪ್ರಿವೆಂಟಿವ್ ಸ್ಪ್ರೇಸ್ ಅಂದ್ರೆ ಮುಂಜಾಗ್ರತೆ ಸ್ಪ್ರೇ ಆಗಿ ನೀವು ಯಾವ್ಯಾವ್ದು ತಗೋಬಹುದು ಅಂದ್ರೆ ಇದರಲ್ಲಿ ನೀವು ಟಿಲ್ಟ್ ತಗೋಬಹುದು, ಸ್ಕೋರ್ ತಗೋಬಹುದು, ಸಿಸ್ಟೆನ್ ತಗೋಬಹುದು, ಕವಚ್ ಫ್ಲೋ ತಗೋಬಹುದು, ಸಾರ್ಥಕ್ ತಗೋಬಹುದು, ನೇಟಿವೋ ತಗೋಬಹುದು, ಆಂಥ್ರಕಲ್ ತಗೋಬಹುದು. ಈ ಇಷ್ಟು ಕೆಮಿಕಲ್ ನ ನೀವು ಮುಂಜಾಗ್ರತೆಯಾಗಿ ಶಿಫಾರಿತ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕಾಗುತ್ತೆ. ಆಲ್ರೆಡಿ ರೋಗ ಬಂದಿದೆ, ಇದನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೇಕಂದ್ರೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನೀವು ಕ್ಯೂರೇಟಿವ್ ಫಂಗಿಸೈಡ್ಸ್ ಅನ್ನ ಯೂಸ್ ಮಾಡಬೇಕಾಗಿರುತ್ತೆ. ಕ್ಯೂರೇಟಿವ್ ಫಂಗಿಸೈಡ್ಸ್ ಅರ್ಲಿ ಬ್ಲೈಟ್ಗೆ ಯಾವ್ದು ಚೆನ್ನಾಗಿರುತ್ತೆ ಅನ್ನೋದಾದ್ರೆ ನೀವು ಇದರಲ್ಲಿ ಬೋನಸ್ ಅನ್ನ ಬಳಸಬಹುದು, ಫಾಲಿಕ್ಯೂರ್ ಅನ್ನ ಬಳಸಬಹುದು, ಶಮೀರ್ ಅನ್ನ ಬಳಸಬಹುದು, ಕ್ಯಾಬ್ರಿಯೋ ಟಾಪ್ ಅನ್ನ ಬಳಸಬಹುದು. ಈ 4 ಫಂಗಿಸೈಡ್ ಅರ್ಲಿ ಬ್ಲೈಟ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನೀವು ಕ್ಯಾಪ್ಟನ್ ಮತ್ತೆ ಎಕ್ಸೋಕೊನಜಲ್ ಉಳ್ಳಂತಹ ತಾಕತ್ತನ್ನ 500 ಗ್ರಾಮ್ ಪರ್ ಎಕರೆಗೆ ಡ್ರೆಂಚ್ ಮಾಡೋದ್ರಿಂದ ಇನ್ನೂ ಉತ್ತಮವಾಗಿರುವಂತಹ ರಿಸಲ್ಟ್ ನಿಮಗೆ ಕಾಣ ಸಿಗುತ್ತೆ. ಈ ಮೇಲೆ ತಿಳಿಸಿದಂತಹ ಈ ಎಲ್ಲ ಔಷಧಿಗಳು 10 ದಿನ ಕೆಲಸ ಮಾಡುತ್ತೆ. ನಿಮಗೆ ಕಂಟಿನ್ಯೂಸ್ ಮಳೆ ಇತ್ತು, ಕಂಟಿನ್ಯೂಸ್ ಚಳಿ ಇತ್ತು ಅಂದ್ರೆ 10 ರಿಂದ 15 ದಿನ ಅಂತರದಲ್ಲಿ ಮತ್ತೊಂದು ಸ್ಪ್ರೇ ಅನ್ನ ತಗೊಳ್ಬೇಕಾಗುತ್ತೆ. ಲೇಟ್ ಬ್ಲೈಟ್ ಬಂದಂತಹ ಗಿಡಗಳು ಕೇವಲ 1 ದಿವಸ ಅಥವಾ 2 ರಿಂದ 3 ದಿವಸದಲ್ಲಿ ಸಂಪೂರ್ಣ ನಾಶವಾಗಿ ಹೋಗುತ್ತೆ. ಇದನ್ನ ಯಾವ ರೀತಿಯಾಗಿ ನೋಡೋದಂದ್ರೆ ಈ ರೀತಿಯಾದಂತಹ ಚುಕ್ಕೆಗಳು ಎಲೆಯ ತುದಿಯಲ್ಲಿ ಕಂಡು ಬರುತ್ತೆ. ನೀವು ಎಲೆಯ ತುದಿಯಿಂದ ಆ ಚುಕ್ಕೆಯ ಕೆಳಭಾಗದಲ್ಲಿ ನೋಡಿದ್ರೆ ಕೆಳಭಾಗದಲ್ಲಿ ಬೂಸ್ಟ್ ಆದಂತಹ
ರೀತಿ ಆಕೃತಿ ನಿಮಗೆ ಗೋಚರವಾಗುತ್ತೆ. ಅದೇ ರೀತಿ ನಿಮಗೆ ಕಾಂಡದ ಮೇಲೆ ನೋಡೋದಾದ್ರೆ ಕಾಂಡದ ಮೇಲೆ ಈ ಕಂದು ಬಣ್ಣದ ಮಚ್ಚೆಗಳು ಒಂಥರ ರೆಕ್ಟಾಂಗಲ್ ರೀತಿಯಾಗಿ ಕಂಡು ಬರುತ್ತೆ. ಅದೇ ರೀತಿ ನೀವು ಹಣ್ಣುಗಳ ಮೇಲೆ ನೋಡೋದಾದ್ರೆ ಹಣ್ಣುಗಳ ಮೇಲೆ ಒಂದು ಕಂದು ಬಣ್ಣದ ಚುಕ್ಕೆಗಳು ಕಾಣಸಿಗುತ್ತೆ. ಈ ಕಂದು ಅಥವಾ ಕಪ್ಪು ಬಣ್ಣದಾಗಿ ಚುಕ್ಕೆಗಳು ನಿಮ್ಗೆ ಕಾಣಸಿಗ್ತವೆ. ಅದೇ ರೀತಿ ನಿಮ್ಗೆ ಮೇಲ್ಗಡೆ ಸಿಪ್ಪೆ ಮಾತ್ರ ಈ ರೀತಿ ಸುಕ್ಕುಗಟ್ಟಿರ್ಬೋದು, ಆದ್ರೆ ಒಳಗಿರುವಂತಹ ಹಣ್ಣು ಗಟ್ಟಿಯಾಗೇ ಇರುತ್ತೆ. ಲೆಡ್ ಬ್ಲೈಟ್ ಅಲ್ಲೂ ಸಹಿತ ಅಷ್ಟೇ. ನೀವು ಬಂದಾದ್ಮೇಲೆ ಸ್ಪ್ರೇ ಮಾಡೋದ್ಕಿನ ಈ ರೋಗ ಬರೋದ್ಕಿನ ಮುಂಚೆ ಸ್ಪ್ರೇ ಮಾಡೋದು ತುಂಬಾ ಉತ್ತಮ. ನೀವು ಬಾಧಿತ ಗಿಡಗಳನ್ನ ಸಂಪೂರ್ಣವಾಗಿ ಕಿತ್ಬಿಟ್ಟು ಬಾಧಿತ ಎಲೆಗಳನ್ನ ಸಂಪೂರ್ಣವಾಗಿ ತೆಗೆದ್ಬಿಟ್ಟು ಸ್ಪ್ರೇ ಮಾಡಿದ್ರೆ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತೀರಾ. ನೀವು ರೋಗ ಬರೋದ್ಕಿಂತ ಮುಂಚೆ ನೀವು ಏನ್ ಸ್ಪ್ರೇ ಮಾಡ್ಬೇಕು ಅಂದ್ರೆ, ಇವಾಗ ಇನ್ನೊಂದು 2 ರಿಂದ 3 ದಿನದಲ್ಲಿ ಮಳೆ ಬರ್ತಾ ಇದೆ ಅನ್ನೋ ಸಿಂಪ್ಟಮ್ಸ್ ನಿಮ್ಗೆ ಏನಾದ್ರೂ ಗೊತ್ತಾಯ್ತು, ಇಂಥ ಸಮಯದಲ್ಲಿ ನೀವೇನಾದ್ರೂ ಸ್ಪ್ರೇ ಮಾಡ್ಬೇಕಂದ್ರೆ ನೀವು ಮೊದಲನೆಯದಾಗಿ ಪ್ರಿವೆಂಟಿವ್ ಅಂದ್ರೆ ಮುಂಜಾಗ್ರತೆಯಾಗಿ ಅಕ್ರೋಬ್ಯಾಟ್ ಕಂಪ್ಲೀಟ್ ಅನ್ನ ಸ್ಪ್ರೇ ಮಾಡಿ, ಅಥವಾ ಜಾಂಪ್ರೋ ಅನ್ನ ಸ್ಪ್ರೇ ಮಾಡಿ, ಅಥವಾ ಅಕ್ರೋಬ್ಯಾಟ್ ಅನ್ನ ಸ್ಪ್ರೇ ಮಾಡಿ. ಅಕ್ರೋಬ್ಯಾಟ್ ಕಂಪ್ಲೀಟ್ ಜಾಂಪ್ರೋಗಿನ ಸ್ವಲ್ಪ ಕಡಿಮೆ, ಜಾಂಪ್ರೋ ಅಕ್ರೋಬ್ಯಾಟ್ಗಿನ ಸ್ವಲ್ಪ ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತೆ. ಇನ್ಫೆಕ್ಷನ್ ಏನಾದರೂ ನಿಮ್ಮ ಹೊಲದಲ್ಲಿ ಹೆಚ್ಚಾಗಿ ರೋಗ ಕಂಡು ಬಂತಂದ್ರೆ ನೀವು ಸೈಮೋಕ್ಸನಿಲ್ ಕಂಟೆಂಟ್ ಇರುವಂತಹ ಕರ್ಜೆಟ್ ಆಗಿರ್ಬೋದು ಅಥವಾ ಇಕ್ವೇಶನ್ ಪ್ರೋ ಆಗಿರ್ಬೋದು, ಇಂತಹ ಕೆಮಿಕಲ್ಗಳನ್ನ ಹೋಗಿ. ಅಥವಾ ನಿಮಗೆ ಥರ್ಡರಿ ಸಿಂಪ್ಟಮ್ಸ್ ಅಂದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ನೀವು ದನಕ ಕಂಪನಿಯ ಕಿರಾರಿ ಔಷಧಿಗಳನ್ನ ಉಪಯೋಗಿಸಬಹುದು. ಆಲ್ರೆಡಿ ಇವಾಗ ರೋಗ ಬಂದಿದೆ, ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ನೀವೇನಾದ್ರೂ ಕೇಳಿದ್ರೆ, ಮೊದಲನೆಯದಾಗಿ ಮೆಲೋಡಿಡಿಯೋ ಅಂತ ಬರುತ್ತೆ. ಮೆಲೋಡಿಡಿಯೋನ ಅದು ಶಿಫಾರಿತ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿ. ಅಥವಾ ನೀವು ಸೆಕ್ಟಿನ್ ಬಳಸೋದಾದ್ರೆ ಸೆಕ್ಟಿನ್ ಜೊತೆಗೆ ಬ್ಲೂ ಕಾಪರ್ ಅನ್ನ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿ. ನಿಮ್ಗೆ ಇವಾಗ ಏನಾದ್ರೂ ಸದ್ಯ ಟೊಮೊಟೊ ಏನಾದ್ರೂ ರೇಟ್ ಇಲ್ಲ, ನಿಮಗೆ ಕಡಿಮೆ ದರದಲ್ಲಿ ಏನಾದ್ರೂ ಇದನ್ನ ನಿಯಂತ್ರಣ ಆಗ್ಬೇಕು, ಅಷ್ಟೊಂದು ನನಗೆ ನಿಯಂತ್ರಣ ಬೇಡ, ಕಡಿಮೆ ರೇಟಲ್ಲಿ ಆಗ್ಬೇಕಂದ್ರೆ ನಿಮ್ಗೆ ಕಾಪರ್ ಡಸ್ಟ್ ಅಂತ ಬರುತ್ತೆ. 4% ಕಾಪರ್ ಡಸ್ಟ್ ಬರುತ್ತೆ. ಈ ಕಾಪರ್ ಡಸ್ಟ್ ಸಿಂಪರಣೆ ಮಾಡೋದ್ರಿಂದನೂ ರೋಗನ ತಕ್ಕ ಮಟ್ಟಿಗೆ ಹತೋಟಿ ಮಾಡಬಹುದು. ಅಥವಾ ನೀವು ಇದನ್ನ ಈಜಿಯಾಗಿ ಬೋರ್ಡೋ ದ್ರಾವಣನ ಸಿಂಪರಣೆ ಮಾಡುವುದರಿಂದನೂ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತೀರಾ. ಆದ್ರೆ ನೀವು ಕೆಮಿಕಲ್ ರಿಸಲ್ಟ್ ಅಲ್ಲಿ ತುಂಬಾ ಉತ್ತಮವಾಗಿರುವಂತಹ ಫಲಿತಾಂಶಗಳು ನಿಮಗೆ ಕಂಡು ಬರುತ್ತೆ. ಇದೇ ರೀತಿ ನಿಮಗೆ ರೋಗನ ಸಂಪೂರ್ಣ ನಿಯಂತ್ರಣ ಮಾಡ್ಬೇಕಂದ್ರೆ ಇದ್ರ ಜೊತೆಗೆ ತಾಕತ್ 500 ಗ್ರಾಂ ಪರ್ ಎಕರೆ ಡ್ರೆಂಚಿಂಗ್ ಅಲ್ಲಿ ಕೊಡಿ, ಬುಡಕ್ಕೆ ಹಾಕಿ. ಮೂರನೆಯದಾಗಿ ಬ್ಯಾಕ್ಟೀರಿಯಲ್ ಎಲೆ ಚುಕ್ಕೆ ರೋಗ. ಇದು ಎಲೆ, ಹೂವು ಹಾಗೂ ಕಾಯಿಯಲ್ಲಿ ಕಂಡು ಬರ್ತದೆ. ನೀವು ಎಲೆಯಲ್ಲಿ ನೋಡೋದಾದ್ರೆ ಎಲೆಯಲ್ಲಿ ಸಣ್ಣ ಸಣ್ಣ ಚುಕ್ಕೆ ಆಕೃತಿಯಾಗಿ ಇದು ಎಲ್ಲಾ ಭಾಗದಲ್ಲೂ ಕಂಡು ಬರುತ್ತದೆ. ಈ ಸಣ್ಣ ಚುಕ್ಕೆಯ ಮೇಲೆ ಹಳದಿ ವೃತ್ತದ ಆಕೃತಿಯು ಕಂಡು ಬರುತ್ತದೆ. ಅದೇ ರೀತಿ ಹೂವಿನ ಮೇಲೆ ಈ ಚುಕ್ಕಿಯು ಬಂದ್ಬಿಟ್ಟು ಹೂವು ಅಲ್ಲಿಂದ ಉದುರುತ್ತೆ. ನೀವು ಕಾಯಿ ಮೇಲೆ ಮಾಡೋದಾದ್ರೂ ಕಾಯಲ್ಲೂ ಸತ ಒಂದು ಕಪ್ಪಾದಂತಹ ಚುಕ್ಕೆಗಳು ಕಂಡು ಬರುತ್ತದೆ. ಈ ರೀತಿ ಬಾಧೆಗೆ ಒಳಗಾದಂತಹ ಕಾಯಿಗಳು ಗ್ರೀಸಿ ಆಕೃತಿಯಾಗಿ ನಿಮಗೆ ಕಂಡು ಬರಗಾರರಾಗಿ ಇದನ್ನ ಸಾವಯವ ನಿಯಂತ್ರಣದಲ್ಲಿ ಕಂಟ್ರೋಲ್ ಮಾಡ್ಬೇಕಂದ್ರೆ ನೀವು ಒಂದು ಕ್ಯಾನಿಗೆ 20 ಗ್ರಾಂ ಅರಿಶಿಣ ಪುಡಿಯನ್ನ ಹಾಕ್ಬಿಟ್ಟು ಇದನ್ನ ಸಿಂಪರಣೆ ಮಾಡೋದ್ರಿಂದ ಇದು ಅರಿಶಿಣ ಅನ್ನೋದು ಶಿಲೀಂಧ್ರನಾಶಕವಾಗಿ ಹಾಗೂ ಆಂಟಿಬಯೋಟಿಕ್ ಆಗಿ ಇದು ಕೆಲಸ ಮಾಡುತ್ತೆ. ಆಲ್ರೆಡಿ ನಿಮಗೆ ರೋಗ ಉಲ್ಬಣವಾಗಿದೆ ಅಥವಾ ಇದು ಬರುವಂತಹ ಸಂದೇಹವೇನಾದ್ರೂ ನಿಮ್ಮಲ್ಲಿ ಇದ್ರೆ ನೀವು 2 ಗ್ರಾಂ COC ಜೊತೆಗೆ ಪ್ಲಾಂಟೋಮೈಸಿನ್ ಬ್ಯಾಕ್ಟೀರಿಯಾನಾಶಕ ಸ್ಟ್ರೆಪ್ಟೋಮೈಸಿನ್ ಚೀಟಿಗಳನ್ನ ಮಿಶ್ರಣ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕಾಗುತ್ತೆ. ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತಂದ್ರೆ ನೀವು ಇದರ ಜೊತೆಗೆ ನೀವು ಕೋನಿಕಾ, ಕೋಸೈಡ್, ಪ್ಲಾಂಟೋಮೈಸಿನ್, ಬಯೋಮೈಸಿನ್ ಇಂತಹ ಔಷಧಿಗಳನ್ನ ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡೋದು ಉತ್ತಮವಾಗಿರುತ್ತೆ.